ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ಸ್ವಾಗತ. ತಾವು ಈ ವಿಡಿಯೋವನ್ನು ನೋಡುತ್ತಿರುವುದಕ್ಕಾಗಿ ಧನ್ಯವಾದ. ತಮ್ಮ ಸಹಕಾರ, ತಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳು. ನಮಸ್ಕಾರ ಬಂಧುಗಳೇ. ಏನಪ್ಪ, ಒಂದ್ ಕಡೆ ಹ್ಯಾಟು, ಒಂದ್ ಕಡೆ ಕನ್ನಡ ಧ್ವಜ, ಸಾರಸ್ವತ ಲೋಕದ ಪ್ರತೀಕ ಅನ್ಸತ್. ನಮಸ್ಕಾರ ಬಂಧುಗಳೇ. ಏನಪ್ಪ, ಒಂದ್ ಕಡೆ ಹ್ಯಾಟು, ಒಂದ್ ಕಡೆ ಕನ್ನಡ ಧ್ವಜ, ಸಾರಸ್ವತ ಲೋಕದ ಪ್ರತೀಕ ಅನ್ಸತ್ತ. ಆಯ್ತು, ಈಗ ನಾನು ಚಸ್ಮಾ ತೆಗಿತೀನಿ. ಏನಿಲ್ಲ, ನನಗೆ ಬಹಳ ವರ್ಷಗಳಿಂದ ಈ ಸಾರಸ್ವತ ಲೋಕದ ಒಂದು ಹೊಸ ಹೊಸ ಅನುಭವ ನನಗಾಯ್ತು. ಬಹಳ ಖುಷಿ ಕೊಟ್ಟಂತ ಪ್ರಸಂಗದ ಬಗ್ಗೆ ಹೇಳ್ಬೇಕು ಅಂದ್ರೆ 1977ರಲ್ಲಿ ಗದಗಿನ ಒಂದು ಅವತ್ತಿನ ಬಹಳ ಪ್ರಸಿದ್ಧವಾದಂತ ನವೋದಯ ಅನ್ನುವಂತ ಒಂದು ಪತ್ರಿಕೆ, ಅದರಲ್ಲಿ ಓದುಗರ ಒಲೆ ಅಂಕಣದೊಳಗೆ ನಾನು ಒಂದು ಕಾರ್ಯಕ್ರಮ ಶುರು ಮಾಡಿ ಒಂದು ಪತ್ರ ಹಾಕಿದ್ದೆ. ಏನಿಲ್ಲ, ಅದು ಗದಗಿನ ಈಗಿನ ಹಳೆಯ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲ, ಅವಾಗ ಅದು ಹೊಸ ಬಸ್ ಸ್ಟ್ಯಾಂಡೇ ಇತ್ತು. ಅದ್ರ ಎದುರಿಗಿನ ಇದು 1977ರ ಸುದ್ದಿ ನಾನು ಹೇಳೋದು. ಅವಾಗ ಒಂದು ಪತ್ರಿಕೆಗೆ ನಾನು ಒಂದು ಲೇಖನ ಅಂದ್ರೆ ಪತ್ರ ಹಾಕಿದ್ದೆ. ಏನಪ್ಪ ಈ ಪೊಲೀಸ್ ಸ್ಟೇಷನ್ದವರು ಕರ್ನಾಟಕ ಸರ್ಕಾರ ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂ ಮೈಸೂರು ಸರ್ಕಾರ ಅಂತಾನೆ ಬೋರ್ಡ್ ಹಾಕ್ಯಾರಲ್ಲ ಅಂತ ಒಂದು ಓದುಗರ ಒಲೆ ಒಂದು ಪತ್ರ ಬಿಟ್ಟಿದೆ. ಆ ಪತ್ರನೂ ಪ್ರಕಟ ಆಯ್ತು. ಆಶ್ಚರ್ಯಕ್ಕೆ ನಿಮಗೆ ಹೇಳಿದ್ರೆ ನಂಬ್ತಿರೋ ಬಿಡ್ತಿರೋ, ಕೆಲವೇ ದಿನಗಳಲ್ಲಿ ಅದು ಮೈಸೂರು ಇದ್ದದ್ದು ಕರ್ನಾಟಕ ಅಂತ ಆಯ್ತು. ಇದು ನನಗೆ ಬಹಳ ಖುಷಿ ಕೊಟ್ಟಂತ ವಿಷಯ. ಅಂದ್ರಿಂದ ಈ ಪತ್ರಿಕೋದ್ಯಮದ ಬಗ್ಗೆ, ಸಾರಸ್ವತ ಲೋಕದ ಬಗ್ಗೆ ಹೆಚ್ಚಿನ ಆಸಕ್ತಿ ನಾನು ವಹಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಂತರ ಬಂದಂತ ನನ್ನ ಅನುಭವಗಳನ್ನ, ನನ್ನ ಗಮನಕ್ಕೆ ಬಂದಂತ ಈ ಎಲ್ಲ ಪುಸ್ತಕಗಳ ಸಹವಾಸ ಇತ್ಯಾದಿಗಳ ಬಗ್ಗೆ ನಾನು ಒಂದೊಂದಾಗಿ ಎಳೆಯಾಗಿ ವಿವರಿಸ್ತಾ ಹೋಗ್ತೇನೆ. ಅಲ್ಲಿವರೆಗೂ ತಾವು ದಯವಿಟ್ಟು ಸೈರಣೆಯಿಂದ ಲಕ್ಷ್ಯ ಒಟ್ಟು ಕೇಳುವರೆಗೆ ನಂಬಿದ್ದೇನೆ. ನಮಸ್ಕಾರ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಣಕಾಸು ನಿಯಂತ್ರಣ ವಿಭಾಗದಲ್ಲಿ ಈಗ ಉನ್ನತ ಹುದ್ದೆಯಲ್ಲಿರುವಂತ ಶ್ರೀಮತಿ ವಿದ್ಯಾ ಕದಂ ಅವರು ಬಹಳ ತಿಂಗಳ ಮೊದಲು ಈ ಪುಸ್ತಕ ಕಳಿಸಿದ್ರು. ಅದನ್ನ ಪೂರ್ಣ ಓದಿ ಅದನ್ನು ವಿಮರ್ಶೆ ಮಾಡಲಿಕ್ಕೆ ನನಗಿಷ್ಟೊಂದು ದಿನಗಳು ಬೇಕಾಯ್ತು. ಈ ನೇರವಾಗಿ ಈ ಪುಸ್ತಕದ ಬಗ್ಗೆ ಹಿನ್ನುಡಿ ಬರೆದಂತ KL ರಾಜಶೇಖರ್ ಅವರ ಒಂದು ಅಭಿಪ್ರಾಯವನ್ನ ಹೇಳ್ತೀನಿ, ನಂತರ ಪುಸ್ತಕದ ವಿವರಣೆಯನ್ನು ಕೊಡ್ತೀನಿ. ವೃತ್ತಿ ಪ್ರವೃತ್ತಿ ಆಚೆಗೆ ಸಮಾಜಮುಖಿ ರಚನೆಯಾಗಿದೆ. ಭರ್ತಿ ಏನ ಗೆಳತಿ ಕವಿತೆಗಳ ಸಂಕಲನ. ಇದನ್ನ ವಿದ್ಯಾ ಕದಂ ಅವರು ಚೊಚ್ಚಲ ಕೃತಿ ಅಂತಾನೆ ಹೇಳ್ತಲೇ ಬದುಕು ಕಟ್ಟಿದ ಕಾವ್ಯವಾಗಿ ಇದು ಬಹಳ ಕಸು ಪಡೆದಿದೆ. ತಾರುಣ್ಯದ ತಲ್ಲಣದಿಂದ ನಿವೃತ್ತಿ ಅಂಚಿನ ಬಹುದೀರ್ಘ ಪಯಣದ ಮಹಿಳಾ ಚಿಂತನ ನೆಲೆಯ ಸಂಗತಿಗಳು ಇಲ್ಲಿ ಒಡಮೂಡಿವೆ. ತನ್ನೊಳಗಿನ ಕವಿತಾ ಶಕ್ತಿಗೆ ಬೇಕಾದ ಅನುಭವ, ಅದನ್ನು ಬೆಸೆಯಲು ಬೇಕಾದಂತ ಭಾಷಾ ಕೌಶಲ್ಯ ಕಾವ್ಯವಿದ್ದಕ್ಕೂ ಸಂಯೋಜನೆಗೊಂಡಿದೆ. ಪ್ರಸಕ್ತ ಸ್ಥಿತಿಯನ್ನ ಅನಾವರಣಗೊಳಿಸುವ ಪ್ರಯತ್ನದಲ್ಲಿ ಇಲ್ಲಿನ ಕವಿತೆಗಳು ಯತ್ನಿಸಿವೆ. ಸಹಜ ಸಂವೇದನೆಗಳು, ವಾಸ್ತವ ಪ್ರತಿರೋಧದ ನಡುವೆಯೂ ವಿಷಯ ವೈವಿಧ್ಯತೆಯಿಂದ ಕೂಡಿದೆ. ಜೀವನ ಪ್ರೀತಿಯನ್ನು ಅಭಿವ್ಯಕ್ತಿಸುವ ಗುಣವಿಶೇಷಗಳು ಇಲ್ಲಿನ ಕವಿತೆಗಳಲ್ಲಿವೆ. ಗುಣವಿಶೇಷಗಳು ತಾಯ್ತನದ ಮಾಗಿದ ಮನಸ್ಸು, ಸಮಚಿತ್ತತೆ, ಅರ್ಹತೆ ಓದುಗರನ್ನ ಧ್ವನಿಪೂರ್ಣವಾಗಿ ಆಕರ್ಷಿಸುತ್ತೆ. ಹೌದು, ನಾನು ಓದಿದ್ದೀನಿ, ಬಹಳಷ್ಟು ಕವನಗಳನ್ನು ಓದಿದೆ. ತಾನು ನಿಂತ ನೆಲೆಯ ದೇಸಿ ಪದಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನನ್ನು ಕಾಡಿಸಿದ, ಪೀಡಿಸಿದ, ನೋಯಿಸಿದ, ಪ್ರೇರೇಪಿಸಿದ ಸಂಗತಿಗಳಿಗೆ ಶಬ್ದಗಳ ಸಂವೇದನೆ ಇದೆ. ಇಲ್ಲಿ ಹೆಚ್ಚಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಆದರ್ಶಗಳು ಕೇವಲ ಕೃತಿ ರೂಪಕವಾಗಿರುವ ಇಂದಿನ ಕಾಲಮಾನದಲ್ಲಿ ಅದಕ್ಕೆ ಬೇಕಾದಂತ ಪರಿಪ್ರೇಕ್ಷ್ಯವನ್ನು ಕಟ್ಟುವ ಮೂಲಕ ತಾನೋರ್ವ ಕವಿಯಿತ್ರಿ ಎಂಬುದನ್ನ ಪುರಾವೀಕರಿಸಿದ್ದಾರೆ. ಬಹಳ ಚೆನ್ನಾಗಿ ಅವರು ವಿಮರ್ಶೆ ಮಾಡಿದ್ದಾರೆ. ಕಾವ್ಯಕ್ಕಾಗಿ ಅವಿರತವಾಗಿ ಹಂಬಲಿಸುವ ಇಲ್ಲಿನ
ಗತಕ ಕಥನಗಳು ವರ್ತಮಾನದೊಂದಿಗೆ ಚರ್ಚಿಸುವ ಮೂಲಕ ಭವಿಷ್ಯದಲ್ಲಿ ಕಾಣಬಲ್ಲ ಮುನ್ನೋಟದ ಕಡೆಗೆ ಮುಖ ಮಾಡಿವೆ. ಬಹಳ ಚೆನ್ನಾಗಿ ಅವರು ಮಾನವೀಯ ಸ್ಪಂದನದ ನೈತಿಕ ಜವಾಬ್ದಾರಿಯನ್ನು ಕೂಡ ಎಚ್ಚರಿಸಿವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಿಗೆ ಪ್ರಭುತ್ವದ ಪಿತೂರಿಗಳಾದ ಬಗೆಯನ್ನು ಪ್ರತಿಬಿಂಬಿಸಿದೆ. ಯಜಮಾನ ಮನಸ್ಥಿತಿಗೆ ಸಂವಿಧಾನವೆಂಬ ಬೆಳಕಿನ ಜ್ಞಾನವನ್ನು ಬಿತ್ತರಿಸಲಾಗಿದೆ. ಗದ್ಯದ ಓದುಗನಾದ ಪದ್ಯವನ್ನು ಹಾಡುಗಾರಿಕೆ ಮೂಲಕ ಆಸ್ವಾದಿಸುವ ನನ್ನನ್ನ ಓದಲು ಒತ್ತಾಯಿಸಿ ಬೆನ್ನುಡಿಯ ಮಾತುಗಳನ್ನು ಬರೆಸಿದ ಸಹೋದರಿ ಶ್ರೀಮತಿ ವಿದ್ಯಾ ಕದಂ ಅವರಿಗೆ ಕಾವ್ಯ ಝರಿ ರಾಜಶೇಖರ್ ಸರ್ ತಮ್ಮ ಹಾರೈಕೆಯಲ್ಲಿ ಶ್ರೀಮತಿ ವಿದ್ಯಾ ಡಿ ಕದಂ ಅವರ ಕಾವ್ಯ ಝರಿ ನಿರಂತರವಾಗಿ ಹರಿದು ಬರಲಿ ಅಂತ ಅವರು ಶುಭ ಹಾರೈಸ್ತಾರೆ. ಇದು ಎಲ್ಲ ಕಾವ್ಯ ಪ್ರೇಮಿಗಳ ಹಾರೈಕೆ ಕೂಡ. ಮುಖಪುಟ ಇನ್ನೊಂದು ಸಾರಿ ಭರ್ತಿ ಗೆಳತಿ ಇದು ಅವರ ಚೊಚ್ಚಲ ಕೃತಿ. ಅವರ ಸಂಕ್ಷಿಪ್ತ ಪರಿಚಯ ಕೂಡ ಈ ಪುಸ್ತಕದಲ್ಲಿದೆ. ಕೆಲವು ಅಂಶ ಅದರಿಂದ 1967 ಏಪ್ರಿಲ್ 9 ಚಿತ್ರದುರ್ಗದಲ್ಲಿ ಜನನ. ಬದುಕು ಕಟ್ಟಿಕೊಂಡದ್ದು ಧಾರವಾಡದಲ್ಲಿ. ತಂದೆ ಹೆಸರು ಕೊಟ್ಟರು, ತಾಯಿ ಹೆಸರು ಕೊಟ್ಟರು. ಅವರ ಊರು ತಂದೆ ತಾಯಿ. ಆಮೇಲೆ ಇವರು ಸ್ನಾತಕೋತ್ತರ ಪದವಿನ ಮಾಡಿದರು. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಕನ್ನಡದಲ್ಲಿ. ನೋಡ್ರಿ ಎಷ್ಟು ಅಭಿಮಾನಿ. ಹಾಗೇನೆ ಈಗ ಸದ್ಯ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಣಕಾಸು ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಬಹುಶಃ ನೆಕ್ಸ್ಟ್ ಮುಂದಿನ ಹಣಕಾಸು ನಿಯಂತ್ರಣಾಧಿಕಾರಿಗಳು ಇವರೇ ಆಗಬಹುದು. ಇವರ ಅನೇಕ ರಚನೆಗಳು ಈಗಾಗಲೇ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟ ಆಗಿವೆ. ಎಷ್ಟೋ ಕಡೆ ಅನೇಕ ಪ್ರಶಸ್ತಿಗಳಿಗೂ ಭಾಜನೆಯಾಗಿವೆ. ಈ ಭಕ್ತಿ ಗೆಳತಿ ಅನ್ನುವಂಥ ಈ ಕವನ ಸಂಕಲನ ಇವರ ಚೊಚ್ಚಲ 62 ಕವನಗಳ ಒಂದು ಗುಚ್ಛ. ಇವರು ಉದ್ಯೋಗಸ್ಥರು, ಗೃಹಿಣಿ, ಮಕ್ಕಳ ತಾಯಿ, ಗೆಳತಿಯಾಗಿ ಬದುಕಿನ ಆಗುಹೋಗುಗಳಿಗೆ ಸ್ಪಂದಿಸುವ ಹೆಣ್ಣಾಗಿ ಇಲ್ಲಿನ ಕವಿತೆಗಳಲ್ಲಿ ಒಡಮೂಡಿ. ಇನ್ನೊಂದ್ಸಾರಿ ಹಾಗೆಯೇ ಈ ಪುಸ್ತಕದ ಲಭ್ಯತೆ ಬಗ್ಗೆ ಯಾರಿಗೆ ಆಸಕ್ತಿ ಇದೆಯೋ ಅವರು ನನಗೆ ಫೋನ್ ಮಾಡಿ ಕೇಳಿದ್ರು ಕೂಡ ನಾನು ಕೊಡುವಲ್ಲಿ. ಆದ್ರೂ ಮಾಹಿತಿಗಾಗಿ ಈ ಮುಖಪುಟವನ್ನು ತೋರಿಸ್ತಾ ಇದ್ದೀನಿ. ಪಬ್ಲಿಕೇಶನ್ 2025 ಮೊದಲ ಮುದ್ರಣ ಆಗಿತ್ತು. ಅಂದ್ರೆ ಸ್ಕ್ಯಾನ್ ಪ್ರಿಂಟರ್ಸ್ ನಲ್ಲಿ ಪ್ರಿಂಟ್ ಆಗಿತ್ತು. ಅದೇ ರೀತಿ ಈ ಪಬ್ಲಿಷರ್ ಆದದ್ದು ಶ್ರೀ ಲಕ್ಷ್ಮಿ ವಿದ್ಯಾ ಅವರ ವಿಳಾಸವನ್ನು ಕೊಟ್ಟರೆ. ಅವರು ಪಬ್ಲಿಷ್ಡ್ ಬೈ ಶ್ರೀಮತಿ ಗಂಗಮ್ಮ ಸುರೇಶ್ ಭಂಡಾರಿ, ರವಿದಾಸ ಪ್ರಕಾಶನ, ಶ್ರೀ ಸಾಯಿ ಬಾಬಾ ನಿವಾಸ, LIC ಧಾರವಾಡ. ಈ ತರ ಅವರದು ವಿಳಾಸನ ಕೊಟ್ಟರು. ಈ ವಿಚಾರದ ಕನ್ನಡಿಲಿ ಅಂತ ಹೇಳಿ ಅವರು ತಮ್ಮ ಒಂದು ಮೊದಲ ಅಧ್ಯಾಯದಲ್ಲಿ ಡಾಕ್ಟರ್ KR ಸಂಧ್ಯಾ ರೆಡ್ಡಿ ಅವರು ಬಹಳ ವಿವರವಾಗಿ ಅದನ್ನು ಬರೆದಿದ್ದಾರೆ. ಬಹುಶಃ ಆಸಕ್ತರು ಈ ಪುಸ್ತಕನ ಓದಿದ್ಮೇಲೆ ಅವ್ರ ಬಗ್ಗೆ. ಹಾಗೇನೆ ಇಲ್ಲಿ ನನ್ನ ನುಡಿ ಅನ್ನೋದ್ರ ಬಗ್ಗೆನೂ ಶ್ರೀಮತಿ ಕದಂ ಅವರು ವಿವರಿಸಿದ್ದಾರೆ. ಇದು ಅವರದ್ದು. ಹಾಗೇನೆ ಶುಭ ಹಾರೈಸಿದ್ದು ಗಂಗಮ್ಮ ಸುರೇಶ್ ಭಂಡಾರಿ ಅನ್ನೋರು. ಅವ್ರ ಗೌರವ ಅಧ್ಯಕ್ಷ ಇದ್ದಾರೆ. ರವಿದಾಸ ಪ್ರಕಾಶನ ಅವ್ರಿಗೆ ಕೂಡ ಶುಭಾಶಯ. ಒಳಗಿನ ಪುಟದಾಗ ಇಷ್ಟೆಲ್ಲ ವಿವರಣೆ ಅದಾರೆ. 62 ಕವನಗಳನ್ನ ಬಹಳ ಇಲ್ಲಿ ಸ್ಪಷ್ಟವಾಗಿ ಕಾಣದೆ. ನಾವು ಶ್ರೀಮತಿ ವಿದ್ಯಾ ಕದಂ ಅವ್ರ ಬಗ್ಗೆ, ಅವರು ಬರೆದಂತ ಭರ್ತಿ ಗೆಳತಿ ಪುಸ್ತಕದ ಬಗ್ಗೆ ನೋಡ್ತಾ ಇದ್ವಿ. ಈಗ ಇದುವರೆಗೂ ನಾವು ಡಿಸ್ಕಸ್ ಮಾಡಿದರ ವಿಷಯದ ಜೊತೆಗೆ ಅವರ ಒಂದು ಅಭಿಲಾಷೆ, ಅವರ ಒಂದು ಅನಿಸಿಕೆ, ಅವರ ಏನು ಬರಹಗಾರರ ಒಂದು ನಲ್ನುಡಿ, ನೆಚ್ಚಿನ ನುಡಿ, ನನ್ನ ನುಡಿ, ಈ ತರ ಇರ್ತಾವಲ್ಲ, ಅಂಥದ್ರಲ್ಲಿ ಅವರು ಬಹಳ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ಹೇಳೋದಿಷ್ಟೇ. ಅವರು ಭರ್ತಿ ಗೆಳತಿ ಇದು ಇವರು ಚೊಚ್ಚಲ ಕವನಂತೆ. 30 ವರ್ಷಗಳಿಂದ ತಿಳಿದಂತೆ, ಗೀಚಿದಂತೆ ತನ್ನ ಒಳಗಿನ ಮತ್ತು ಹೊರ ಜಗತ್ತಿನ ಭಾವ ಸ್ಪಂದನೆಯಾಗಿದೆ ಈ ಕವನ ಅಂತ ಅವರು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ
ಇದನ್ನ ಇವೆಲ್ಲ ಕವನ ಸೇರಿಸಿ ಒಂದು ಸಂಕಲನ ಚೌಕಟ್ಟು ಹಾಕಿನಿ ಅಂತ ಅವರು ಬಹಳ ಮುಕ್ತ ಮನಸ್ಸಿನಿಂದ ಹೇಳ್ತಾರೆ. ಇವನ್ನ ಬಹಳ ಫ್ರೀಯಾಗಿ ಅಂದ್ರೆ ಮುಕ್ತ ಛಂದಸ್ಸಿನ ಹೊಸ ಸಂವೇದನೆಯ ಕವನಗಳನ್ನಾಗಿ ಅವರು ಮಾರ್ಪಡಿಸ್ಯಾರ. ಉದ್ಯೋಗಸ್ಥರವರು ವೃತ್ತಿ, ಮನಿ ಜವಾಬ್ದಾರಿ ಮತ್ತು ಪ್ರವೃತ್ತಿಯನ್ನು ಸಂರಕ್ಷಿಸಿಕೊಂಡು ಒಂದು ಚೊಚ್ಚಲು ಕವನ ಸಂಕಲನ ತರಬೇಕಾದ್ರೆ ಇಷ್ಟು ಸಮಯ ಹಿಡೀತು ಅಂತ ಅವರು ಪಾಪ ತಮ್ಮ ಒಂದು ಅನಿಸಿಕೆಯನ್ನ ಹೇಳಿದ್ರು. ಇಲ್ಲಿ ಈ ಅಕ್ಷರಗಳ ಭಾವ ಪಯಣಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಶಬ್ದ ಬಳಸ್ಯಾರ ಶ್ರೀಮತಿ ವಿದ್ಯಾ ಕದಂ ಅವರು. ತಮ್ಮ ಸೋದರ ಮಾವರನ್ನ ಅಲ್ಲದೆ ತನ್ನ ತಂದೆ ತಾಯಿಗಳನ್ನ, ತನಗೆ ಏನು ಸಹಾಯ ಮಾಡಿದಂತ ಸಹೋದರರ ಬಗ್ಗೆ, ಅತ್ತಿಗೆಯರ ಬಗ್ಗೆ, ಹಾಗೇನೆ ತಮ್ಮ ಪತಿರಾಯರು ಶ್ರೀ ರಾಮಚಂದ್ರ ಸವದತ್ತಿ ಅವ್ರ ಬಗ್ಗೆ, ಮಕ್ಕಳ ಬಗ್ಗೆ, ನೇಹಾ ಮತ್ತು ಶರತ್ ಅವ್ರ ಬಗ್ಗೆ ಹೃತ್ಪೂರ್ವಕ ವಂದನೆಗಳು ಅಂತ ಬಹಳ ವಿನಮ್ರರಾಗಿ ಅವ್ರು ಹೇಳ್ಕೊಂಡಾರೆ. ಇವರ ಪ್ರೀತಿ ಪೂರ್ವಕ ಪ್ರೋತ್ಸಾಹನೇ ತಮ್ಮ ಈ ಕೃತಿ ಪ್ರಕಟಣೆ ಆಗ್ಲಿಕ್ಕೆ ಕಾರಣ ಅಂತ ಅವ್ರು ಹೇಳಿದ್ರು. ಹಾಗೇನೆ ಅವರು ಮುನ್ನುಡಿಗೆ ಮೌಲ್ಯಾಧಾರಿತ ರೂಪ ಕೊಟ್ಟಂತ ಡಾಕ್ಟರ್ KR ಸಂಧ್ಯಾರೆಡ್ಡಿ ಅವ್ರನ್ನ ನೆನೆಸ್ಕೊಂಡಾರ. ಬೆನ್ನುಡಿ ಬರೆದಂತ ಶ್ರೀಯುತ KL ರಾಜಶೇಖರ್ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಹೇಳ್ಯಾರ. ಹಾಗಾಗಿ ಒಟ್ಟಾರೆ ಎಲ್ಲ ಸಹಾಯ ಮಾಡಿದಂತ ಪ್ರಕಾಶಕರಾಗಿರ್ಲಿ, ಪ್ರಿಂಟರ್ಸ್ ಮುದ್ರಕರಾಗಿರ್ಲಿ ಮತ್ತು ಎಲ್ಲರಿಗೂ ಓದುಗರಿಗೂ ಕೂಡ ಅವರು ತಮ್ಮ ಏನು ಪ್ರೋತ್ಸಾಹ ಇರಲಿ, ತಮ್ಮ ಎಲ್ಲರ ಒಂದು ಪ್ರತಿಕ್ರಿಯೆಯನ್ನ ಅಪೇಕ್ಷೆ ಮಾಡ್ಯಾರ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಈ ಅದ್ಭುತವಾದಂತ ಕವನ ಸಂಕಲನಕ್ಕೇನೆ ನಾನು ಇನ್ನ ಈ ಪುಸ್ತಕವನ್ನ ಪಡೆಯುವ ವಿಧಾನ, ತಮ್ಮ ಪುಸ್ತಕ ಓದಿದ ನಂತರದ ಪ್ರತಿಕ್ರಿಯೆಗಳನ್ನ ಸಲ್ಲಿಸಬೇಕಾದ ವಿಳಾಸ, ಹೆಸರು ಇತ್ಯಾದಿ. ಈ ಮೊದಲು ಪುಸ್ತಕ ಪಡಿಬೇಕಾದ್ರೆ ಈಗಾಗಲೇ ಹಿಂದ್ಕೊಮ್ಮೆ ನಾನು ಚರ್ಚೆ ಮಾಡಿದ್ದೆ. ಶ್ರೀಮತಿ ವಿದ್ಯಾ ಕದಂ ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಈಗ ಇನ್ನು ನಿವೃತ್ತಿ ಅಂಚಿಗೆ ಬಂದಾರೆ. ಆದ್ರೆ ಈ ಕವನ ಸಂಕಲನ ಹೊರಬಿದ್ದದ್ದು ನಾವು ನೋಡಕತ್ತೀರಿ ಸ್ಕ್ರೀನ್ ಮೇಲೆ 2025. ಹೌದೇ? ಇದು ಸಿಗೋ ವಿಳಾಸ ಇತ್ಯಾದಿ ಪ್ರಿಂಟರ್ಸ್ ಎಲ್ಲ ಇದ್ರೊಳಗೆ ತಮಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ತಮಗೆ ಗೊತ್ತಾಗದೆ ಹೋದರೆ ದಯಮಾಡಿ ಈ ಪುಸ್ತಕ ಪಡೀಲಿಕ್ಕೆ, ಪುಸ್ತಕದ ಒಂದು ಅಭಿಪ್ರಾಯನ ತಿಳಿಸ್ಲಿಕ್ಕೆ, ಪ್ರತಿಕ್ರಿಯೆನ ಹೇಳಲಿಕ್ಕೆ ತಾವು ಯಾಕೋ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಇರಲಿ, ನನ್ನ ವಾಟ್ಸಪ್ ನಂಬರ್ 9986619013. ಈ ವಾಟ್ಸಪ್ಗೆ ತಾವು ಮೆಸೇಜ್ ಕಳಿಸಿ ತಮಗೆ ಬೇಕಾದಂಥ ಮಾಹಿತಿ ತಾವು ಪಡಿಬಹುದು. ಅದರಲ್ಲಿ ನಾನು ಈ ಪ್ರಿಂಟರ್ಸ್, ಪಬ್ಲಿಷರ್ಸ್, ಆಥರ್ ಅಂದರೆ ಶ್ರೀಮತಿ ವಿದ್ಯಾ ಕದಂ ಇವರೆಲ್ಲರ ಬಗ್ಗೆ, ಇವರನ್ನು ಸಂಪರ್ಕಿಸುವ ವಿಧಾನದ ಬಗ್ಗೆ, ಕಾಂಟ್ಯಾಕ್ಟ್ ನಂಬರ್ಸ್ ಬಗ್ಗೆ ನಾನು ತಿಳಿಸ್ತೀನಿ. ಇಂಥ ಅದ್ಭುತವಾದಂಥ ಕಲಾವಿದೆ, ಈ ಕಲಾವಿದೆ ಅಂತ ಯಾಕೆ ಕರೆದೆ ವಿದ್ಯಾ ಕದಂ ಅವ್ರಿಗೆ ಅಂದರೆ, ನಾನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಉದ್ಯೋಗದಲ್ಲಿ ಇದ್ದಾಗ ಅವ್ರ ಜೊತೆಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಒಂದಂತೂ ಅವತ್ತಿನ ಕುಲಪತಿ ಡಾಕ್ಟರ್ JH ಕುಲಕರ್ಣಿ ಅವರಿದ್ರು, ಅವರು ವೇದಿಕೆ ಮೇಲೆ ಏಣಿಗೆ ಬಾಳಪ್ಪ ಅವರಿದ್ರು. ಅದೇ ರೀತಿ ಮುಂದಿನ ಅಂದ್ರೆ ಹಂಗಾಮಿ ಕುಲಪತಿ ಆಗ್ತಕ್ಕಂಥ ಡಾಕ್ಟರ್ ವಿಜಯಕುಮಾರ್ ಅವರು ಇದ್ರು. ಇವರೆಲ್ಲರ ಸಮಕ್ಷ ನನಗೆ ಒಂದು ಪವಾಡ ರೇಸ್ ಬಯಲು ಕಾರ್ಯಕ್ರಮ ಮಾಡುವಂತ ಅವಕಾಶ ಸಿಕ್ಕಿತ್ತು. ಅದರೊಳಗೆ ಇವ್ರಿಗೆ ವಿದ್ಯಾ ಕದಂ ಮೇಡಮ್ ಅವರು ಆಡಿಟೋರಿಯಂದ ಹಿಂದಿನ ಸೀಟ್ನಾಗ ಕುಂತಿದ್ರು. ನಾನು ಸ್ವಾಮೀಜಿ ವೇಷಧಾರಿಯಾಗಿ ಸಂಪೂರ್ಣ ಖೇವಿದಾರಿ ಭಗವಾನ್ ರೇಸ್ ಬಂದವನೇ ಅವರಿಗೆ ಏನು ಬಾಲೆ ಸೌಖ್ಯವೇ ಎಂದು ಗದರಿಸಿದ್ದೆ. ಅವ್ರು ಗದರಿಸಿದ್ದು ಅಂತ ಅವ್ರು ತಿಳ್ಕೊಂಡ್ರು. ಪಾಪ ತಪ್ಪ ಅವ್ರದಲ್ಲ. ಯಾರಿಗಾದ್ರೂ ಆ ರೀತಿ ಅಚಾನಕ್ಕಾಗಿ ಅಕಸ್ಮಾತಾಗಿ ಏನಾದರೂ ಯಾರಾದರೂ ಉದ್ದೇಶಿಸಿದರೆ ಆಶ್ಚರ್ಯ. ಅದರಲ್ಲೂ ಸ್ವಾಮೀಜಿ ಅಂತವರು ಶ್ರೀಮತಿ ಕದಂ ಅವ್ರಿಗೆ ಹೇಳಿದಾಗ ಪಾಪ ಅವ್ರಿಗೆ ಆಘಾತ ಆದಂಗಾಗಿದ್ದು ಆಶ್ಚರ್ಯ ಅಲ್ಲ. ನಂತರ ಅವೆಲ್ಲ ಮತ್ತೆ ತಿಳುವಳಿಕೆ ಬಂತು. ನಿವೃತ್ತಿ ನಂತರವೂ ಕೂಡ ಅವರು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಲ್ಲಲ್ಲಿ ಭಾಗಿಯಾಗೋದನ್ನು ನೋಡೀನಿ. ಅವರಿಗೆ ಒಳ್ಳೇದಾಗ್ಲಿ. ಅವರ ಕವನ ಸ್ಫೂರ್ತಿ, ಅವರ ರಚನೆ, ಅವ್ರಿಗೆ ಬಹುಮಾನಗಳನ್ನು ಪಡೆದಿರುವ ಅವರು. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.